ನಮಸ್ಕಾರ ವೀಕ್ಷಕರೇ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಲೇಟೆಸ್ಟ್ ಆಗಿ ಅಪ್ಡೇಟ್ ಅನ್ನು ಕೊಟ್ಟಿರುವಂಥದ್ದು. ಗೃಹಲಕ್ಷ್ಮಿ ಯೋಜನೆಯ ಇಂದು 12, 13 ಹಾಗೂ 14ನೇ ಕಂತಿನ ಹಣ ಈ ಒಂದು 12 ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇರುವಂಥದ್ದು. ಸ್ವತಃ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಲೇಟೆಸ್ಟ್ ಆಗಿ ಅಪ್ಡೇಟ್ ಅನ್ನು ಕೊಟ್ಟಿದ್ದಾರೆ. ಸೊ ಆ ಒಂದು ಕ್ಲಿಪ್ ಸಮೇತ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಸೊ ಈಗಾಗಲೇ ನೋಡ್ಬೋದು ನೀವು ಸಾಕಷ್ಟು ಯೂಟ್ಯೂಬ್ಸ್ ಒಂದು ನ್ಯೂಸ್ಗಳಲ್ಲಿ ಕೂಡ ಈಗಾಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊನೆಯದಾಗಿ ಅಪ್ಡೇಟ್ ಅನ್ನು ಕೊಟ್ಟಿರುವಂಥದ್ದು, ಕ್ಲಾರಿಟಿಯನ್ನು ಪದೇ ಪದೇ ಕೊಡ್ತಾ ಇರುವಂಥದ್ದು. ಸೊ 2,000 ಪ್ಲಸ್ 2,000 ರೂಪಾಯಿ ಮತ್ತೆ 2,000 ರೂಪಾಯಿ ಟೋಟಲ್ 6,000 ರೂಪಾಯಿ ನಿಮ್ಮ ಖಾತೆಗೆ ಜಮಾ ಆಗ್ತಾ ಇರುವಂಥದ್ದು. ಮತ್ತು ಇಲ್ಲಿ 11ನೇ ಕಂತಿನ ಹಣ ಜಮಾ ಆಗಿಲ್ಲ ಅಂದರೆ ಸೊ ಅದು ಕೂಡ ಜಮಾ ಆಗ್ತಾ ಇರುವಂಥದ್ದು. ಯಾರು ಒರಿಜಿನಲ್ ಫಲಾನುಭವಿಗಳಿದ್ದೀರ ಅವರಿಗೆ ಮಾತ್ರ. ಸೊ ಎಲ್ಲರಿಗೂ ಕೂಡ ಜಮಾ ಆಗಲ್ಲ. 100% ಡಾಕ್ಯುಮೆಂಟ್ಸ್ಗಳು ಕ್ಲಿಯರ್ ಇದ್ದವರಿಗೆ ಮತ್ತು ಎಲಿಜಿಬಲ್ ಇದ್ದವರಿಗೆ ಮಾತ್ರ ಈ ಒಂದು ಹಣ ಜಮಾ ಆಗ್ತಾ ಇರುವಂಥದ್ದು. ಈಗಾಗಲೇ ಆಹಾರ ಇಲಾಖೆನೂ ಕೂಡ ಸಾಕಷ್ಟು ಫಲಾನುಭವಿಗಳ BPL ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡ್ತಾ ಇರುವಂಥದ್ದು ನಿಮಗೆ ಗೊತ್ತಿರುವಂತಹ ವಿಷಯ. ಸೊ ಹೀಗಾಗಿ ತುಂಬಾ ಇಂಪಾರ್ಟೆಂಟ್ ಮಾಹಿತಿಯಾಗಿರುತ್ತೆ. ಸೊ ಎಲ್ಲನೂ ಕೂಡ ಕ್ಲಿಯರ್ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಕ್ಲಿಪ್ ಸಮೇತ. ಸೊ ಒಂದಕ್ಕೊಂದು ಕಂಟಿನ್ಯೂಸ್ ಆಗಿ ವಿಡಿಯೋನ ನೋಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿ ಅಂದರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿ. ಈಗ ಡೈರೆಕ್ಟಾಗಿ ಟಾಪಿಕ್ಗೆ ಬಂದ್ಬಿಡೋಣ. ಇಲ್ಲಿ ನೋಡಿ ವೀಕ್ಷಕರೇ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆಯಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಲೇಟೆಸ್ಟ್ ಆಗಿ ಏನು ಅಪ್ಡೇಟ್ ಅನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ನೋಡೋಣ. ಇಲ್ಲಿ ನೋಡಿ, ನಾನು ಪದೇ ಪದೇ ಕ್ಲಾರಿಟಿ ಕೊಡ್ತಾ ಇದ್ದೀನಿ. ಒಂದೇ ಕೊನೆ ಒಂದು ಕ್ಲಾರಿಟಿ ಕೊಡ್ತೀನಿ. ಸೊ ಗೃಹಲಕ್ಷ್ಮಿ ಯೋಜನೆ ಇದು ಸತ್ಯ, ಇದು ನಿತ್ಯ ಅಂತ ಒಂದು ಕ್ಲಾರಿಟಿ ಕೊಟ್ಟಿರುವಂಥದ್ದು. ಸೊ ಅದಾದಮೇಲೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಮಹಿಳೆಯರಿಗೋಸ್ಕರನೇ ತಂದಿರುವಂಥದ್ದು, ಎಲೆಕ್ಷನ್ ಪೂರ್ವವಾಗಿ ತಂದಿರುವಂಥದ್ದು. ಸೊ ಈ ಒಂದು ಯೋಜನೆ ಯಾವತ್ತಿಗೂ ಬಂದ್ ಆಗೋದಿಲ್ಲ ಅನ್ನುವಂತಹ ಒಂದು ಸ್ಪಷ್ಟನೆಯನ್ನು ಇಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿರುವಂಥದ್ದು. ಸೊ ಅದಾದಮೇಲೆ ಏನು ನೀವು ಅನ್ಕೋಬಹುದು, ನೀವು ಈಗ ಬರೀ 2 ತಿಂಗಳ ಹಣ ಬರಬೇಕಾಗಿದೆ ನಮಗೆ, ಆದರೆ ಇವರು 6,000 ಅಂತ ಇದ್ದಾರೆ. ಅದರೊಳಗೆ 14ನೇ ಕಂತಿನ ಹಣ ಅಂತ ಇದ್ದಾರೆ ಅಂತ ಅನ್ಕೋಬಹುದು. ಇಲ್ಲಿ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಹೇಳಿರುವಂತಹ ಅಪ್ಡೇಟನ್ನು ನಾನು ಮುಂದೆ ತಂದು ಇಡ್ತಾ ಇರುವಂಥದ್ದು. ಇಲ್ಲಿ ನೋಡಿ ಏನಂತ ಹೇಳಿದ್ದಾರೆ ಅಂದರೆ, ಈಗಾಗಲೇ ನಿಮಗೆ ಒಂದು ಸ್ವಲ್ಪ ಡಿಲೇ ಆಗಿರುವಂಥದ್ದು ನಿಜ, ಆದರೆ ಇಲ್ಲಿ ನಿಮಗೆ ಬರಬೇಕಾಗಿರುವಂತಹ ಕಂತುಗಳು 3 ಕಂತುಗಳು ಬರಬೇಕಾಗಿದೆ. ಅಂದರೆ ಈಗ ಒಂದು ಜುಲೈ ಆಗಸ್ಟ್ದಷ್ಟೇ ಅಲ್ಲ, ಜೂನ್ 11ನೇ ಕಂತಿನ ಹಾಕಿದ್ದಾರೆ. ಇನ್ನು ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಒಂದು ಸ್ವಲ್ಪ ಪೆಂಡಿಂಗ್ ಉಳಿದಿರುವಂಥದ್ದು ಮಾತ್ರ 10% ಫಲಾನುಭವಿಗಳಿಗೆ. ಆದರೆ ಇಲ್ಲಿ ಸೆಪ್ಟೆಂಬರ್ ಕೂಡ ಮುಗೀತಾ ಬಂತು. ಸೊ ಈ ಒಂದು 12 ಹಾಗೂ 13ನೇ ಕಂತಿನ ಹಾಕುವ ಟೈಮ್ಗೆ ಈ ಒಂದು ಸೆಪ್ಟೆಂಬರ್ ತಿಂಗಳು ಕೂಡ ಮುಗಿಯುತ್ತೆ. ಅಂದರೆ 14ನೇ ಕಂತಿನ ಹಣ ಕೂಡ ನಿಮಗೆ ಬರಬೇಕಾಗತ್ತೆ. ಸೊ ಎಲ್ಲನೂ ಕೂಡ 3 ಕಂತುಗಳು ಕೂಡ ಕ್ಲಿಯರ್ ಆಗಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಏನು ಹೇಳಿದ್ರು, ಈಗ ಹಿಂದಿನ ಕಂತುಗಳು ಏನು ಪೆಂಡಿಂಗ್ ಉಳಿದಿರ್ತಾವಲ್ಲ, ಸೊ ಮುಂದಿನ ಈಗ 14ನೇ ಕಂತಿನ ಹಾಕುವಂತಹ ಸಮಯ ಬಂದಾಗ ಹಿಂದಿನ ಕಂತುಗಳು ನಿಮಗೇನಾದರೂ ಹಾಕಿಲ್ಲಪ್ಪ ಅಂದರೆ ಪೆಂಡಿಂಗ್ ಉಳಿದಿತ್ತಂದರೆ ಸೊ ಅದು ಡಿಲೀಟ್ ಆಗೋದಿಲ್ಲ. ಅದನ್ನು ಬಿಟ್ಬಿಟ್ಟು ನಿಮಗೆ ಬರೀ 14ನೇ ಕಂತಿನ ಹಣ ಹಾಕೋದಿಲ್ಲ. ಸೊ ಅದನ್ನು ಕೂಡ ಸೇರಿಸಿನೇ ನಿಮಗೆ ಹಾಕ್ತಾ ಇರುವಂಥದ್ದು ಅಮೌಂಟು ಅಂತ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ನಮಗೆ ಏನು ತಿಳಿದು ಬರುತ್ತೆ ಅಂದರೆ, ನಿಮಗೆ ಎಷ್ಟೇ ಕಂತುಗಳು ಪೆಂಡಿಂಗ್ ಉಳಿದಿರಲಿ ನಿಮ್ಮ ಹಣ ನಿಮ್ಮ ಖಾತೆಗೆ 100% ಜಮಾ ಆಗುತ್ತೆ ಅನ್ನುವಂತಹ ಒಂದು ಸ್ಪಷ್ಟನೆಯನ್ನು ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿರುವಂಥದ್ದು. ಸೊ ಯಾರು ಕೂಡ ತಲೆ ಕೆಡಿಸ್ಕೊಳ್ಳುವಂತಹ ಅಗತ್ಯವಿಲ್ಲ. ಸೊ ಹಿಂದೆ ನಮಗೆ ಜಮಾ ಆಗಿಲ್ಲ, ಇನ್ನು ಬರೀ ಮುಂದಿನ ಹಿಡ್ಕೊಂಡು ಜಮಾ ಆಗುತ್ತೆ, ಹಿಂದಿನ ಕಂತುಗಳು ಬರುತ್ತೋ ಇಲ್ವೋ ಅನ್ನೋಂಥದ್ದನ್ನ ತಲೆ ಕೆಡಿಸ್ಕೊಳ್ಳುವಂತಹ ಅಗತ್ಯವಿಲ್ಲ. ಎಲ್ಲನೂ ಕೂಡ ಜಮಾ ಆಗುತ್ತೆ. ಟೋಟಲಿ ನಿಮಗೆ ಎಷ್ಟು ಕಂತುಗಳು ಬರಬೇಕಾಗಿರುತ್ತೆ ನೋಡಿ, ಸೊ ಅಷ್ಟೆಲ್ಲನೂ ಕೂಡ ಜಮಾ ಆಗುತ್ತೆ. ಈ ಒಂದು 12 ಜಿಲ್ಲೆಗಳನ್ನು ಮುಂದೆ ತಿಳಿತಾ ಹೋಗೋಣ. ಸೊ ಅದಕ್ಕಿಂತ ಮುಂಚೆ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇಲ್ಲಿ ಒಂದು ವಾರದ ಹಿಂದೆನೇ ಬಿಡುಗಡೆ ಆಗತ್ತೆ ಅಂತ ಹೇಳಿದರು. ಅಮೌಂಟ್ ಬಿಡುಗಡೆ ಬಗ್ಗೆ ಇಲ್ಲಿ ಕ್ಲಾರಿಟಿ ಕೊಡ್ತೇನೆ ನಿಮಗೆ. ಒಂದು ವಾರದ ಹಿಂದೆನೇ ನಾನು ಈಗಾಗಲೇ CM ಅವ್ರ ಹತ್ರ ಮಾತಾಡ್ತೀನಿ ಅಂತ ಹೇಳಿದರು. ಸೊ ಅದಾದಮೇಲೆ ಇಲ್ಲಿ ಮಾಧ್ಯಮದವರು ಮತ್ತೆ ಕ್ವಶನ್ ಕೇಳಿದಾಗ, ಈಗಾಗಲೇ ನೀವು CM ಅವರ ಹತ್ರ ಮಾತನಾಡಿರ್ತೀನಿ ಅಂತ ಹೇಳಿದ್ರಿ, ಸೊ ಅಮೌಂಟ್ ಕೂಡ ರಿಲೀಸ್ ಮಾಡಿಸ್ತೇವೆ ಅಂತ ಹೇಳಿದ್ರಿ, ಆದರೆ ಇನ್ನೂ ಕೂಡ ಹಣ ರಿಲೀಸ್ ಆಗಿಲ್ಲ, ಯಾಕೆ ಅಂತ ಕೇಳಿದಾಗ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಹೇಳಿದ್ರು ಅಂದರೆ, ಈ ಒಂದು ಮಾಧ್ಯಮದವರಿಗೆ ಈಗಾಗಲೇ ನಾನು CM ಅವ್ರ ಹತ್ರ ಮಾತನಾಡಿದ್ದೀನಿ. ಸೊ ಅಲ್ಲಿಂದ ಒಂದು ಹಣಕಾಸು ಇಲಾಖೆಗೆ ನೋಟಿಸನ್ನು ಹೊರಡಿಸಬೇಕು CM ಅವರು. ಈಗ ಹೊರಡಿಸಿದಾರನು ಕೂಡ. ಇನ್ನು ಹಣಕಾಸು ಇಲಾಖೆ ಏನು ಮಾಡಬೇಕಾಗತ್ತೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಫಂಡನ್ನು ರಿಲೀಸ್ ಮಾಡಬೇಕಾಗತ್ತೆ. 12 ಮತ್ತು 13ನೇ ಕಂತಿನ ಹಣ ಎಷ್ಟು ಒಂದು ಅಮೌಂಟ್ ಬೇಕಾಗುತ್ತೆ ಅಂದರೆ, ಒಂದು ಕಂತಿಗೆ ಸುಮಾರು 2,400 ಕೋಟಿ ಆದರೂ ಬೇಕಾಗುತ್ತೆ. ಸೊ ಟೋಟಲಿ ಡಿವೈಡ್ ಮಾಡಿದ್ರೆ ಪ್ಲಸ್ ಮಾಡಿದ್ರೆ 4,800 ಕೋಟಿ ಆದರೂ ಅಥವಾ 5,000 ಕೋಟಿಯವರೆಗೂ ಕೂಡ ಈ ಒಂದು ಹಣ ನಮಗೆ ಬರಬೇಕಾಗತ್ತೆ. ಈ ಒಂದು ಹಣಕಾಸು ಇಲಾಖೆ ನಮಗೆ ಹಣ ಕಳಿಸಿದ್ದೆ ಆದರೆ ಸೊ ನಾವು ಬ್ಯಾಂಕ್ಗಳಿಗೆ ಡೆಬಿಟಿಗೆ ಟ್ರೆಜರಿಗೆ ಪುಷ್ ಮಾಡಿಬಿಡ್ತೀವಿ. ಸೊ ಅಲ್ಲಿಂದ ಬ್ಯಾಂಕ್ಗಳು ಅಪ್ಡೇಟ್ ಮಾಡ್ಕೋತವೆ. ಸೊ ಈ ರೀತಿ ಪ್ರೊಸೆಸಿಂಗ್ ಇರುತ್ತೆ. ಬ್ಯಾಂಕ್ಗಳು ಅಪ್ಡೇಟ್ ಮಾಡ್ಕೊಂಡ ತಕ್ಷಣ ಅಲ್ಲಿ ಏನಾದರೂ ತಾಂತ್ರಿಕ ದೋಷಗಳು ಸುಲಭವಾಗಿ ಕಾಣುತ್ತೆ. ಯಾಕಂದರೆ ಇಲ್ಲಿ ಒಂದು 10,000 ಕೋಟಿ ವ್ಯವಹಾರ ಮಾಡುವಾಗಲೇ ಈ ಒಂದು
ತಾಂತ್ರಿಕ ದೋಷ 100% ಆಗುತ್ತೆ. ಅಂಥದ್ರಲ್ಲಿ 2,000 ಕೋಟಿ ಈ ರೀತಿ ಒಂದು ವ್ಯವಹಾರ ಟೋಟಲಿ ಈ ಒಂದು 2-3 ಕಂತುಗಳು ಒಟ್ಟಿಗೆ ಹಾಕುವಂತಹ ಸಂದರ್ಭದಲ್ಲಿ ಹಾಗೇ ಆಗುತ್ತೆ 100% ತಾಂತ್ರಿಕ ದೋಷ. ಅದನ್ನು ಒಂದು ಬಗೆಹರಿಸಲು ಈ ಗವರ್ನರ್ಸ್ ಅವರು ಕೂಡ ನಾವು ಇಟ್ಟಿರ್ತೀವಿ. ಸೊ ಈ ಗವರ್ನರ್ಸ್ ಅವರು ಏನು ಮಾಡ್ತಾರೆ, ಒಂದು ತಾಂತ್ರಿಕ ದೋಷವನ್ನು ತೆಗೆದುಹಾಕಿಬಿಟ್ಟು ಸೊ ಮಹಿಳೆಯರಿಗೆ ಹೋಗಬೇಕಾಗಿರುವಂತಹ ಹಣವನ್ನು ಇಲ್ಲಿ ಬ್ಯಾಂಕ್ನವರು ಅಪ್ಡೇಟ್ ಮಾಡಿಕೊಂಡು ಹಣವನ್ನು ಹಾಕುವಂತಹ ಕೆಲಸವನ್ನು ಮಾಡ್ತಾರೆ. ಸೊ ಈ ರೀತಿ ಈ ಒಂದು ಹಣವನ್ನು ಬಿಡುಗಡೆ ಮಾಡುವಂತಹ ಪ್ರೊಸೆಸಿಂಗ್ ಇರುತ್ತೆ. ಸಾಕಷ್ಟು ಒಂದು ಕ್ರಮಗಳನ್ನು ಕೈಗೊಳ್ಳಬೇಕಾಗತ್ತೆ. ಸೊ ಅದನ್ನೆಲ್ಲನೂ ಕೂಡ ಪೂರೈಸುವ ಸಂದರ್ಭದಲ್ಲಿ ನಾವು ಒಂದು ಕಂತು ಹಾಕುವಂತಹ ಕ್ಷಣದಲ್ಲಿ ಇನ್ನೊಂದು ಕಂತು ಬರತ್ತಾ ಅಂತ ಕಾಯ್ತಾ ಕುಂತಿರ್ತಾರೆ. ಸೊ ಇನ್ನೊಂದು ಕಂತು ಬಿಡಬೇಕು ಅಂತ ಕೇಳ್ತಾ ಇರ್ತಾರೆ. ಸೊ ಅದಕ್ಕೆ ಒಂದು ಅಮೌಂಟ್ ಹೋಗ್ಬೇಕಂದ್ರೆ ಒಂದು 15ರಿಂದ 20 ದಿನ ಆದರೂ ನಮಗೆ ಬೇಕೇ ಬೇಕು ಕಾಲಾವಕಾಶ. ಸೊ ಇನ್ನೂ ಹಣ ಬಿಡುಗಡೆ ಮಾಡಿ 15 ದಿನ ಆಗಿರಲ್ಲ. ಸೊ ನಮಗೆ ಇನ್ನೊಂದು ಕಂತು ಬಿಟ್ಟಿಲ್ಲ ಅಂತ ಕೊಂಡಿರ್ತಾರೆ. ಸೊ ಅವಾಗ ನಾವೇನು ಮಾಡ್ಲಿಕ್ಕೆ ಬರೋದಿಲ್ಲ. ಸೊ ಒಂದು ಸ್ವಲ್ಪ ವೇಟ್ ಮಾಡಲೇಬೇಕು. ಸರ್ಕಾರದಿಂದ ಹಣ ಬಿಡುಗಡೆ ಆಗಬೇಕಂದ್ರೆ ನಿಮ್ಗೆ ಗೊತ್ತಿರ್ಬೋದು, ಈಗ ರೈತರು ನೋಡ್ಬೋದು, ಒಂದು ಸಬ್ಸಿಡಿ ಮುಖಾಂತರ ಹಣ ಪಡಿಬೇಕಂದ್ರೆ ಎಷ್ಟೊಂದರು ಅಲ್ದಾಡ್ತಾರೆ, ತಿಂಗಳಾನುಗಟ್ಟಲೆ ತಿರ್ಗಾಡ್ತಾರೆ. ಸೊ ಅಷ್ಟಾದರೂ ಸಹಿತ ಡಾಕ್ಯುಮೆಂಟ್ಸ್ ಏನಾದರೂ ಪ್ರಾಬ್ಲಮ್ ಇದ್ದರೂ ಸಹಿತ ಅಲ್ಲಿ ಹಣ ಬರೋದಿಲ್ಲ. ಅಲ್ಲಿ ಡಾಕ್ಯುಮೆಂಟ್ಸ್ ಕ್ಲಿಯರ್ ಇದ್ದರೂ ಸಹಿತ ಹಣ ಬರಲಿಕ್ಕೂ ಕೂಡ ಡಿಲೇ ಆಗುತ್ತೆ. ಸೊ ಅಷ್ಟೊಂದು ಈ ಒಂದು ಸರ್ಕಾರ ಒಂದು ಸ್ವಲ್ಪ ವ್ಯವಹಾರಗಳಲ್ಲಿ ಲೇಟ್ ಆಗುತ್ತೆ. ಸೊ ಅಂಥದ್ರಲ್ಲಿ ನಾವು ಪ್ರತಿ ತಿಂಗಳು ಕೂಡ ಈ ಒಂದು ಎಕ್ಸಸೈಸ್ ಮಾಡಬೇಕು. ಪ್ರತಿ ತಿಂಗಳು ಕೂಡ ಎಲ್ಲರ ಖಾತೆಗೆ ಹಣ ಜಮಾ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದೀವಿ. ಸೊ ಅದು ಒಂದು ಕೋಟ್ಯಾನುಗಟ್ಟಲೆ ಜನರಿಗೆ ಮಾಡ್ತಾ ಇದ್ದೀವಿ. ಸೊ ನೀವೇ ಅರ್ಥ ಮಾಡ್ಕೊಳ್ಳಿ. ಸೊ ಲೇಟ್ ಆಗತ್ತೆ, ಆದರೆ ಎಲ್ಲರ ಖಾತೆಗೆ 100% ಜಮಾ ಆಗತ್ತೆ ಅನ್ನುವಂತಹ ಸ್ಪಷ್ಟನೆಯನ್ನು ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿರುವಂಥದ್ದು ವೀಕ್ಷಕರೇ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ತಲೆ ಕೆಡಿಸ್ಕೊಳ್ಳುವಂಥ ಕಥೆವಿಲ್ಲ. ಆದರೆ ಒಂದು ಸ್ವಲ್ಪ ಡಿಲೇ ಆಗ್ಬೋದು, ಆದರೆ ಎಲ್ಲರ ಖಾತೆಗೆ ಜಮಾ ಆಗತ್ತೆ. ಈಗ ಈ ಒಂದು 12ನೇ ಕಂತಿನ ಹಣ ರಿಲೀಸ್ ಆಗಿಲ್ಲ ಅನ್ನುವಂಥದ್ದು ನಿಮಗೆ ಗೊತ್ತಾಗತ್ತೆ. ಇಲ್ಲಿ ನಿಮಗೆ ನಾನು ಹೇಳುವಂತಹ ಒಂದು ವಿಷಯದಲ್ಲಿ ನಿಮಗೆ ಕ್ಲಿಯರಿಟಿ ಸಿಗುತ್ತೆ. ಆದರೆ ಇಲ್ಲಿ ಈಗ ನೀವು ಹೇಳ್ತಾ ಇದ್ರೆ ಇಂದು ಬಿಡುಗಡೆ ಆಗ್ತಾ ಇದೆ, ನಾಳೆ ಬಿಡುಗಡೆ ಆಗ್ತಾ ಇದೆ, ಹಾಗಾದರೆ ಎಲ್ಲಿಂದ ಹಣ ಬರ್ತಾ ಇದೆ ಅಂತ ನೀವು ಕೇಳ್ಬೋದು. ಅದು ಎಲ್ಲಿಂದ ಬರ್ತಾ ಇದೆ ಅಂದರೆ, ಈಗ ನಿಮಗೆ 10ನೇ ಕಂತಿನ ಹಣದಲ್ಲಿ ಎಷ್ಟು ಒಂದು ಮಹಿಳೆಯರಿದ್ರಂದರೆ 1,28,00,000 ಫಲಾನುಭವಿಗಳು ಮಹಿಳೆಯರು ಇದ್ದರು. ಅದಾದಮೇಲೆ 11ನೇ ಕಂತಿನ ಒಂದು ಹಣದಲ್ಲಿ ನಾವು ಬಿಡುಗಡೆ ಮಾಡುವಂತಹ ಸಂದರ್ಭದಲ್ಲಿ ಮಹಿಳೆಯರು ಎಷ್ಟಿದ್ರಂದರೆ 1 ಕೋಟಿಗಿಂತ 1,05,00,000 ಈ ರೀತಿಯಾಗಿ ಒಂದು ಮಹಿಳೆಯರು ಉಳಿದಿದ್ರು. ಯಾಕೆ ಈ ಒಂದು ಕಾರಣ ಏನು ಅಂತ ಕೇಳಿದಾಗ ನಿಮ್ಗೆ ಗೊತ್ತಿರ್ಬೋದು, ಆಹಾರ ಇಲಾಖೆ ಯಾವ ರೀತಿಯಾಗಿ ಕೆಲಸ ಮಾಡ್ತಾ ಇದೆ ಅಂದರೆ ನಿಮ್ಗೆ ಗೊತ್ತಿರ್ಬೋದು, ಈಗಾಗಲೇ CM ಅವರ ಆರ್ಡರನ್ನು ಪಾಲಿಸ್ತಾ ಇದೆ. ಅಂದರೆ ಈ ಒಂದು BPL ಹಾಗೂ APL ಫೇಕ್ ಡಾಕ್ಯುಮೆಂಟ್ಸ್ಗಳಿಂದ ಮಾಡಿರುವಂತಹ ರೇಷನ್ಸ್ ಕಾರ್ಡ್ಗಳನ್ನು ರದ್ದು ಮಾಡಲಾಗ್ತಾ ಇದೆ ಗೃಹಲಕ್ಷ್ಮಿ ಯೋಜನೆಯಿಂದ. IT ರಿಟರ್ನ್ಸ್ ಒಂದು ಕಟ್ಟುವವರು, ಆದಾಯ ತೆರಿಗೆ ಟ್ಯಾಕ್ಸ್ ಪೇರ್ ಮಾಡುವವರನ್ನು ಎಲ್ಲರನ್ನೂ ಕೂಡ ತೆಗೆದಾಕ್ಬಿಟ್ಟು ಸೊ ಒರಿಜಿನಲ್ ಫಲಾನುಭವಿಗಳಿಗೆ ಹಾಕುವಂತಹ ಕೆಲಸ ಮಾಡುವಂತಹ ಕಾರಣಕ್ಕಾಗಿ ಇವರೆಲ್ಲರನ್ನೂ ಕೂಡ ತೆಗೆದಾಕಿರುವಂತಹ ಕಾರಣಕ್ಕಾಗಿ ಅಲ್ಲಿ ಏನು ಅಮೌಂಟ್ ಉಳಿದಿದೆಯಲ್ಲ, ಸುಮಾರು 25 ಲಕ್ಷದವರೆಗೂ ಕೂಡ ಒಂದು ಮಹಿಳೆಯರ ಅಮೌಂಟ್ ಉಳಿದಿದೆ. ಸೊ ಒಂದು 25 ಲಕ್ಷ ಒಂದು 12ನೇ ಕಂತಿನ ಹಣದಲ್ಲಿ ಒಂದು ಕೂಡಿಸ್ತಾ ಇದ್ದಾರೆ. ಅಂದರೆ ಈಗಾಗಲೇ 12ನೇ ಕಂತಿನ ಹಣಕ್ಕಾಗಿ ಬಿಡುಗಡೆ ಮಾಡ್ತಾ ಇದ್ದಾರೆ. ಅಂದರೆ 11ನೇ ಕಂತಿನಲ್ಲಿ ಉಳಿದಿರುವಂತಹ ಹಣವನ್ನು 12ನೇ ಕಂತಿಗೆ ಯೂಸ್ ಮಾಡ್ಕೋತಾ ಇದ್ದಾರೆ. ಸೊ ಅದಾದಮೇಲೆ ಈಗ 12ನೇ ಕಂತಿಗೋಸ್ಕರನೇ ಈ ಒಂದು ಫಂಡು ಹಣಕಾಸು ಇಲಾಖೆ ರಿಲೀಸ್ ಮಾಡ್ತಾ ಇದೆ 12 ಹಾಗೂ 13ನೇ ಕಂತಿನ ಹಣಕ್ಕಾಗಿ. ಸೊ ಅದು ಎಷ್ಟು ನಿಮ್ಮ ಖಾತೆಗೆ ಬರಬೇಕಾಗಿರುತ್ತೆ ಈ ಸೆಪ್ಟೆಂಬರ್ ಎಂಡ್, ಈಗಾಗಲೇ ಒಂದು 2-3 ದಿನಗಳಲ್ಲಿ ಬಿಡುಗಡೆ ಮಾಡಿ ನಿಮ್ಮ ಖಾತೆಗೆ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ಅಷ್ಟರೊಳಗೆ ಆಗಿಲ್ಲಪ್ಪ ಅಂದರೆ ಸೊ ಇನ್ನೂ ಈ ಒಂದು ಸೆಪ್ಟೆಂಬರ್ ಮುಗಿಯುವಂತಹ ಸಂದರ್ಭದಲ್ಲಿ 3 ಕಂತುಗಳು ಸೇರಿಸಿ ಹಾಕ್ಕೊಡ್ಬೇಕಾಗತ್ತೆ. ಓಕೆನಾ. ಸೊ ಅಷ್ಟಂತರೂ ಕೆಲಸ ಅವ್ರು ಮಾಡಲೇಬೇಕಾಗತ್ತೆ. ಸೊ ನೋಡೋಣ, ವೇಟ್ ಮಾಡಿ ನಾವು. ಈಗ ಸದ್ಯದಲ್ಲಂತರೂ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಮಾತ್ರ ದಿನಕ್ಕೆ 5ರಿಂದ 3% ಅಥವಾ 4% ಫಲಾನುಭವಿಗಳಿಗೆ ಮಾತ್ರ ಜಮಾ ಆಗ್ತಾ ಇರುವಂಥದ್ದು. ಸೊ ಹಾಗಾದರೂ ಅಷ್ಟಾದರೂ ಜಮಾ ಆಗತ್ತಲ್ಲ. ಸೊ ಅದರಲ್ಲಿ ನಿಮ್ಮ ಒಂದು ಖಾತೆಗೂ ಕೂಡ ಜಮಾ ಆಗುವಂತಹ ಚಾನ್ಸಸ್ ಇದೆ. ಸೊ ಸಾಕಷ್ಟು ಫಲಾನುಭವಿಗಳು ಕೂಡ ಕಮೆಂಟ್ ಮಾಡಿದರು, ಆದರೆ ನಮಗೆ ನಂಬಲಿಕ್ಕಾಗಿಲ್ಲ. ಅಂದರೆ ಕೆಲವೊಂದಿಷ್ಟು ಫಲಾನುಭವಿಗಳು ಕಮೆಂಟ್ ಮುಖಾಂತರ ಬಂದಿದೆ ಅಂತ ತಿಳಿಸಿದರು. ಸೊ ಆದರೆ ಎಲ್ಲರೂ ಕೂಡ ಕಮೆಂಟ್ ಮಾಡಿದ್ರೆ ಇನ್ನೂ ಕ್ಲಾರಿಟಿ ಸಿಗುತ್ತೆ. ಆದರೆ ಬಹಳಷ್ಟು ಕಡಿಮೆ ಜನರು, ಬಹಳ ಕಡಿಮೆ ಸಂಖ್ಯೆಯ ಫಲಾನುಭವಿಗಳು ಕಮೆಂಟ್ ಮಾಡಿರುವಂತಹ ಕಾರಣಕ್ಕಾಗಿ ಸೊ ನಂಬಲಿಕ್ಕಾಗಲಿಲ್ಲ. ನೋಡೋಣ ಈಗ ಯಾವ್ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ, ಈ ಒಂದು 12 ಜಿಲ್ಲೆಗಳು ಯಾವುವು ಅನ್ನುವಂಥದ್ದನ್ನು ನೋಡೋಣ. ಸೊ ಇಲ್ಲಿ ನೋಡಿ, ಹಾಸನ, ಗದಗ, ಬಳ್ಳಾರಿ, ಕಲಬುರಗಿ, ವಿಜಯನಗರ, ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಉಡುಪಿ, ತುಮಕೂರು, ಚಿತ್ರದುರ್ಗ, ಚಿಕ್ಕಮಗಳೂರು, ಶಿವಮೊಗ್ಗ, ರಾಯಚೂರು, ಚಿಕ್ಕಬಳ್ಳಾಪುರ ಇಷ್ಟು ಜಿಲ್ಲೆಗಳಿಗೆ ಹಣ ರಿಲೀಸ್ ಆಗ್ತಾ ಇದೆ. ಈ ಒಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆ ಆಗಿದ್ರೆ ಎಲ್ಲರ ಖಾತೆಗೆ ಒಮ್ಮೆಲೆ ಜಮಾ ಆಗೋದಿಲ್ಲ. ಸೊ ಇಲ್ಲಿರುವಂತಹ ಫಲಾನುಭವಿಗಳು ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಮಾತ್ರ ಹಣ ಜಮಾ ಆಗುತ್ತೆ. ಸೊ ಇಷ್ಟಂತರೂ ಮಾಹಿತಿ ಲೇಟೆಸ್ಟ್ ಆಗಿ ಅಪ್ಡೇಟ್ ಬಂದಿತ್ತು, ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಸಂಪೂರ್ಣವಾಗಿ ನಿಮಗೆ ಅರ್ಥ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿಯನ್ನು ಸಿಗೋಣ. ಸೊ ಅಲ್ಲಿ ತನಕ ಬಾಯ್ ಬಿಡಿ ಫ್ರೆಂಡ್ಸ್.